ಪಂದ್ಯಾವಳಿ ಒಂದು ಕರ್ನಾಟಕದಲ್ಲೇ ಅಲ್ಲ, ಹುಣಸೂರಿನಲ್ಲಿ ಇತಿಹಾಸದಲ್ಲಿ ನಮ್ಮ ಈ ಕುಸ್ತಿ ಪಂದ್ಯಾವಳಿಯನ್ನು ನಡೀತಾ ಇರೋದು ಇದೇ ಪ್ರಥಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸೂಚನೆ. ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯಾಗಿ ಈ ಕುಸ್ತಿ ಪಂದ್ಯಾವಳಿನ ಆಯೋಜಿಸಿರುವಂಥ ನಮ್ಮೆಲ್ಲ ಟೈಗರ್ ಸಿದ್ದಣ್ಣಗೌಡಿಯ ಉಸ್ತಾದರು, ಪೈಲ್ವಾನರು, ಯಜಮಾನರುಗಳು ಮತ್ತು ಗ್ರಾಮಸ್ಥರು ಇವರೆಲ್ಲ ಆದಿಯಾಗಿ ಈ ಕುಸ್ತಿ ಪಂದ್ಯಾವಳಿ ಯಶಸ್ವಿಯಾಗಿ ನಡೀತದೆ. ಇನ್ನೂ ಇದೇ ರೀತಿ ಮುಂದಿನ ದಿನಗಳಲ್ಲೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ನಾವು ಹೆಚ್ಚು ಹೆಚ್ಚು ಎತ್ತರವಾಗಿ ಬೆಳೆಸಬೇಕು ಅನ್ನೋದು ನಮ್ಮ ಜನಾಂಗದಲ್ಲಿ ಬರಬೇಕು. ಅವರ ಆಶಯ, ಆದೇಶ ಮತ್ತು ಉದ್ದೇಶ, ಅವ್ರ ಚಿಂತನೆ, ಅವರ ಹೋರಾಟ ಇವೆಲ್ಲ ನಾವು ಮೈಗೂಡಿಸ್ಕೋಬೇಕು. ಆ ಚಿಂತನೆ ಹೋರಾಟದಲ್ಲಿ ಮೈಗೂಡಿಸ್ಕೊಂಬಂದರೆ ಇವತ್ತೇನು ಒಬ್ಬನಿಗೆ ಒಬ್ಬ ಹೋರಾಟ ಮಾಡ್ತಾವ್ರೆ ಈ ಜೆ.ಡಿ. ಸಾಲಿನಲ್ಲಿ, ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತದಲ್ಲಿ ಬಾಲ್ಯದಲ್ಲಿ ನೊಂದಂಥ ಕಷ್ಟ ಸುಖ ಅವೆಲ್ಲನೂ ಹೋರಾಟನೇ ಮಾಡ್ಕೊಬಂದಿದ್ದು. ಪೈಲ್ವಾನರ ರೀತಿಯಲ್ಲಿ ಹೋರಾಟ ಮಾಡಿಲ್ಲ. ಅವರ ಸಾಧನೆ ಈ ಜನಾಂಗದಲ್ಲಿ ನೋವು ನಲಿವುಗಳನ್ನ ಯಾವ ರೀತಿ ನಿಭಾಯಿಸಬೇಕು ಆ ರೀತಿಯೇ ಹೋರಾಟ ಮಾಡ್ಕೊಂಬಂದವರು. ಇವತ್ತು ಕುಸ್ತಿ ನಡೀತೈತೆ, ಆದರೆ ಬಾಬಾ ಸಾಹೇಬ್ ಕುಸ್ತಿ ಮಾಡಲಿಲ್ಲ. ಆದ್ರೂ ಈ ಸಮಾಜಕ್ಕೆ ಏನು ಸಲ್ಲಿಸಬೇಕು, ಶಕ್ತಿ, ಸಾಧನೆ, ಸಮಾವೇಶ ಮತ್ತು ಸಮಾನತೆ, ಇದರಲ್ಲಿ ಎಲ್ಲರೂ ಬರಬೇಕು ಅನ್ನೋದು ಅವ್ರ ಹೋರಾಟ ಆಯ್ತಲ್ಲ, ಆ ಹೋರಾಟ ಈ ಸಾಧನೆಗಿಂತಲೂ ಮೇಲ್ಪಟ್ಟಿದ್ದು. ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಇನ್ನೂ ಇದೇ ರೀತಿ ಅವ್ರ ಹೆಸರನ್ನ ಮೇಲ್ಮಟ್ಟಕ್ಕೆ ಇಟ್ಕೊಂಡು ಅವ್ರನ್ನ ನಡೆದಂಥ ದಾರಿಲಿ ನಾವೆಲ್ಲ ಸಾಧನೆ ಮಾಡೋದು ನಮಗೆಲ್ಲರಿಗೂ ಒಳ್ಳೆಯದು. ಇದೇ ರೀತಿ ಕುಸ್ತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಮತ್ತು ಯಾವುದೇ ಆಗಲಿ ಮಹಿಳೆಯರಿಗಾಗಲಿ ಯಾರು ಸಮಾನತೆಗೆ ಎಲ್ಲ ಹೋರಾಡಬೇಕು. ಆ ರೀತಿ ಈ ನಿಲುವುಗಳನ್ನ ನಾವು ಯಾವತ್ತೂ ಹೋರಾಟ ಮಾಡ್ಕೊಂಡೇ ಹೋಗ್ಬೇಕು. ಇಷ್ಟು ಹೇಳಿ ನನ್ನ ಮಾತನ್ನೆಲ್ಲ ನಿಮ್ಮಲ್ಲಿ ಮುಗಿಸ್ತೀನಿ. ಯಾವತ್ತೂ ಜೈ ಭೀಮ್.